ವೆಲ್ಕಮ್ ಬ್ಯಾಕ್ ಟು ಪಲ್ಲೂಸ್ ಡ್ರೀಮ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಕಸಿನ್ ಬ್ರದರ್ದು ಎಂಗೇಜ್ಮೆಂಟ್ ಇದೆ, ಅಂದರೆ ಹುಡುಗಿ ನೋಡೋ ಶಾಸ್ತ್ರ ಇದೆ. ಹಾಗೆ ಸಿಂಪಲ್ಲಾಗಿ ಎಂಗೇಜ್ಮೆಂಟ್ ಇಟ್ಕೊಂಡಿದ್ದಾರೆ. ಸೊ ನಾವೆಲ್ಲ ಹೋಗ್ತಾ ಇದ್ದೀವಿ. ಇವತ್ತು ನನ್ನ ದಿನ ಫುಲ್ ಇದೇ ಆಗಿರುತ್ತೆ. ಸೊ ಬನ್ನಿ. ಸೊ ನಾವು ಹೋದ್ವಿ ಮನೆಗೆ ಹುಡುಗಿ ಮನೆಗೆ. ಹೋಗೋದೇ ಲೇಟಾಗಿತ್ತು, ಟ್ರಾಫಿಕ್ ಇತ್ತಂತ ಲೇಟಾಗಿತ್ತು. ಸೊ ಆಲ್ರೆಡಿ ರಿಂಗ್ ಎಕ್ಸ್ಚೇಂಜ್ ಆಗಿತ್ತು, ಯಾಕಂದರೆ ಟೈಮ್ ನೋಡ್ಕೊಂಡು ಮಾಡಿದ್ರಲ್ಲ, ಆ ಟೈಮ್ ಒಳಗೆ ಮಾಡಬೇಕಂತ ಮಾಡಿಬಿಟ್ಟಿದ್ರು. ನಾವು ಹೋಗೋಷ್ಟು ರಿಂಗ್ ಎಕ್ಸ್ಚೇಂಜ್ ಆಗಿತ್ತು. ಸೊ ಅಂದರೆ ಮನೆಯಲ್ಲೇ ಸಿಂಪಲ್ಲಾಗಿ ರಿಂಗ್ ಎಕ್ಸ್ಚೇಂಜ್ ಮಾಡಿ ನಿಶ್ಚಿತಾರ್ಥ ಟೈಪ್ ಮಾಡಿದ್ವು ಹುಡುಗಿ ಮನೇಲಿ. ಇವರೇ ನಮ್ಮ ಬ್ರದರ್ ಫಿಯಾನ್ಸಿ, ಇವರು ರಮ್ಯಾ ಅಂತ. ಸೊ ಯಾಕಂದರೆ ಆಲ್ರೆಡಿ ಆಗಿತ್ತಲ್ಲ ರಿಂಗ್ ಎಕ್ಸ್ಚೇಂಜ್ ಎಲ್ಲ, ನಾನು ಹೋಗೋಷ್ಟರಲ್ಲಿ ಲೇಟ್ ಆಗಿಬಿಟ್ಟಿತ್ತು. ಸೊ ಎಲ್ಲರಿಗೂ ಅರಿಶಿನ ಕುಂಕುಮ ಕೊಡ್ತಾಯಿದ್ರು, ಮತ್ತು ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಮಾತಾಡ್ಕೊತಿದ್ರು. ಅದು ಇದು ರೇಗಿಸ್ಕೊಂಡು ಚಿಕ್ಕ ಮಕ್ಕಳಿಗೆ ಮಾತಾಡ್ತಿದ್ರು ಅಲ್ಲಿ ಆ ಸೈಡಲ್ಲಿ. ಇವರು ಹುಡುಗಿಯವರ ಅಕ್ಕ ಎಲ್ಲರಿಗೂ ಅರಿಶಿನ ಕುಂಕುಮ ಕೊಡ್ತಾಯಿದ್ರು. ಮತ್ತು ಇವರು ನಮ್ಮ ಅತ್ತೆ ಮತ್ತು ನನ್ನ ಕಸಿನ್ ಅವಳು, ಅಂದರೆ ಯಾವ ಡೇಟಲ್ಲಿ ಮಾಡಬೇಕು, ಡೇಟ್ 2-3 ಡೇಟ್ ಕೊಟ್ಟಿದ್ರು, ಯಾವ ಡೇಟಲ್ಲಿ ಇಟ್ಕೊಳ್ಳೋಣ ಮದುವೆ ಅಂತೆಲ್ಲ ಮಾತಾಡ್ತಾಯಿದ್ರು. ಸೊ ಅದೆಲ್ಲ ಡಿಸ್ಕಷನ್ ಆದಮೇಲೆ ಅದೇ ಲಾಸ್ಟಲ್ಲಿ ಆರತಿ ಮಾಡ್ತಾರಲ್ಲ, ಆರತಿ ಮಾಡಲಿಕ್ಕೆ ಅಂತ ಬಂದ್ವಿ. ಎಲ್ಲ 5 ಜನ ಮಾಡಬೇಕು ಅಂತ. ಅದೇ ರೇಗಿಸ್ಕೊಂಡು ಆರತಿ ಮಾಡ್ತಾ ಇದ್ವಿ. ಮಂಗಳಾರತಿಗೆ ತಾಸು ಆಗ್ತಿತ್ತು, ಅಂದರೆ ಎಲ್ಲರಿಗೂ ಇಷ್ಟು ಸ್ಟೆಪ್ ಇರಬೇಕು ಅಂದರೆ ಅದಕ್ಕೆ ಇನ್ನು ಮದುವೆ ಇದೆ ಕೊಡೋಣ ಫುಲ್ ಕಾಮಿಡಿ ಆರತಿ ಮಾಡಿದ್ವಿ. ಸೊ ಅವರು ಕಾಸು ಕೊಟ್ಟು ಬಂದಿದ್ದು ಯಾರೂ ಇಸ್ಕೊತಿರಲಿಲ್ಲ, ನಮಗೆ ಅಷ್ಟೇ ಬೇಕು ಅಂತ ರೇಗಿಸ್ತಾ ಇದ್ರು. ಅವ್ರ ಸಪೋರ್ಟಿಗೆ ಇವರು ನಮ್ಮ ಅತ್ತೆ ಬಂದಿದ್ದರು. ಇನ್ನು ಇದೆ ಮುಂದೆ ಎಲ್ಲ ಕೊಡೋ ಅಂಥದ್ದು, ಈಗ ಇಷ್ಟು ತಗೊಳ್ಳಿ ಅಂತ ಹೇಳಿ ಎಲ್ಲರಿಗೂ ಇದು ಮಾಡಿದ್ರು. ಆಮೇಲೆ ಓಕೆ ಅಂದ್ಕೊಂಡು ನಾವು ಸುಮ್ಮನಾದ್ವಿ. ಹೇಳ್ತಾಯಿದ್ರು ಏನೋ ಇಷ್ಟಿದೆ ಶಾಸ್ತ್ರ, ಅದು ಮಾಡಬೇಕು ಇದು ಮಾಡಬೇಕು, ನೀನು ಇಷ್ಟು ರೆಡಿ ಮಾಡ್ಕೋ, ದುಡ್ಡು ಆರತಿ ಕೊಡೋಕ್ಕೇ ಇಷ್ಟು ಬೇಕು ಅಂತ ಅವ್ರಿಗೆ ರೇಗುತ್ತಾ ಇದ್ರು. ಅದಾದಮೇಲೆ ಸ್ವಲ್ಪ ಇವರು ನಮ್ಮತ್ತೆ ಫೋಟೋಸ್ ಎಲ್ಲ ತೊಗೊಂಡ್ವಿ. ಸೊ ನವೆಂಬರಲ್ಲಿ ಮತ್ತೆ ಫಿಕ್ಸ್ ಆಗಿದೆ ಇವರಿಗೆ, ನವೆಂಬರ್ ಫಸ್ಟ್ ವೀಕಲ್ಲಿ. ಚಿಕ್ಕ ಮಕ್ಕಳೇ ತುಂಬ ಜನ ಇದ್ದರು ಅವ್ರ ಕಡೆ ಮತ್ತು ನಮ್ಮ ಕಡೆ. ಇವರೆಲ್ಲ ನಮ್ಮ ಭಾವನ ಮಕ್ಕಳು, ಅವರು ಹುಡುಗಿ ಮನೆಯವರು ರಿಲೇಟಿವು, ಹುಡುಗಿಯವರ ಅತ್ತೆ ಇವರು. ಸೊ ಆಯಿತು, ಫೋಟೋಸ್ ಆಯಿತು, ರಿಂಗ್ ಎಕ್ಸ್ಚೇಂಜ್ ಎಲ್ಲ ಆಯಿತು. ಫೈನಲಿ ಊಟಕ್ಕೆ ಬಂದ್ವಿ. ನಮ್ಮ ಹಸ್ಬೆಂಡ್ ನನ್ನ ತೆಗಿಬೇಡ, ವಿಡಿಯೋ ಮಾಡಬೇಡ ಅಂತ ಫೇಸ್ ಕವರ್ ಮಾಡ್ಕೊತಾ ಇದ್ರು ರೇಗಿಸ್ಕೊಂಡು. ಹುಡುಗಿ ಚೆನ್ನಾಗಿ ಸಿಂಪಲ್ಲಾಗಿ ಕ್ಯೂಟಾಗಿ ಚೆನ್ನಾಗಾಯಿತು ಫಂಕ್ಷನ್ನು ಇವತ್ತು. ತುಂಬ ಚೆನ್ನಾಗಿತ್ತು. ಬಟ್ ತುಂಬ ಟ್ರಾಫಿಕ್, ಹೋಗುವಾಗೂ ಅಷ್ಟೇ ತುಂಬ ಟ್ರಾಫಿಕ್ ಆಯಿತು, ಬರುವಾಗೂ ಟ್ರಾಫಿಕ್ ಆಯಿತು. ನಮ್ಗೆ ಅದೊಂದು ಬೇಜಾರಾಯಿತು, ಯಾಕಂದರೆ ಕರೆಕ್ಟ್ ಟೈಮಿಗೆ ರೀಚ್ ಆಗೋಕ್ಕಾಗಲಿಲ್ಲ ಅಂತ. ಸೊ ಮತ್ತು ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿಸಿದ್ವಿ ಹುಡುಗಿ ಕೈಲಿ. ಚೆನ್ನಾಗಿತ್ತು ಫಂಕ್ಷನ್ನು. ಸೊ ಇವತ್ತಿಂದು ಇದಾಗಿತ್ತು ನನ್ನದು ದಿನ ಪೂರ್ತಿ. ಸೊ ಮನೆಗೆ ಹೋದ್ವಿ. ಥ್ಯಾಂಕ್ ಯು.